ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ನಾನು ಕೊಲ್ಲಾಪುರಕ್ಕೆ ಬಂದಿದ್ದೀನಿ. ಹಾಗೆ ತಾಯಿ ಮಹಾಲಕ್ಷ್ಮಿಯ ದರ್ಶನ ಮಾಡಾಯಿತು. ಹಾಗೆ ಇನ್ನೊಂದು ಪ್ಲೇಸಿಗೆ ನಾವು ಹೋಗ್ತಾ ಇದ್ದೀವಿ ಅಂತ ಅಂದು ಹೇಳಿದ್ದೆ ಫ್ರೆಂಡ್ಸ್. ಆ ಪ್ಲೇಸು ಇಲ್ಲಿ ಎಲ್ಲ ತಂದೆ ತಾಯಂದಿರು ತಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ಈ ತೋರಿಸ್ಬೇಕಾದಂಥ ಪ್ಲೇಸ್ ಫ್ರೆಂಡ್ಸ್. ಇದು ಯಾವ ಪ್ಲೇಸ್ ಅಂತ ಅಂದರೆ ನಮ್ಮ ಛತ್ರಪತಿ ಶಿವಾಜಿ ಶಾಹು ಮಹಾರಾಜ್ ಪ್ಯಾಲೇಸ್ ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾರೆ. ಇದಕ್ಕೆ ಇಲ್ಲಿ ಪ್ಯಾಲೇಸಿಗೆ ಒಳಗೆ ಎಂಟ್ರಿಗೆ ನಾವು 40 ರೂಪಾಯಿ ಫೀಸನ್ನು ಕೊಡಬೇಕಾಗತ್ತಿ. ನಾವು 40 ರೂಪಾಯಿ ಫೀಸನ್ನು ಕೊಟ್ಟು ನಾವಿಲ್ಲಿ ಬಂದಿದ್ದೀವಿ. ಇಲ್ಲಿ ಎಂಟ್ರೆನ್ಸಿಂಗ್ ಫ್ರೆಂಡ್ಸ್ ಶಿವಾಜಿ ಛತ್ರಪತಿ ಮಹಾರಾಜರದೊಂದು ಮೂರ್ತಿನೂ ಅಲ್ಲಿ ನಿಲ್ಲಿಸಿದ್ದಾರೆ. ಒಳಗಡೆ ಬಂದರೆ ಲೆಫ್ಟು ಆ್ಯಂಡ್ ರೈಟು, ಎಡಕ್ಕೆ ಮತ್ತು ಬಲಕ್ಕೆ ನಮಗಿಲ್ಲಿ ಸಾಕಷ್ಟು ಗಿಡಗಳು ಕಾಣಿಸ್ತವೆ. ಆ ಕಡೆ ಈ ಕಡೆ ಪೂರ್ತಿ ಹಸಿರನ್ನು ಬೆಳೆಸಿ ಗಿಡಗಳನ್ನು ಬೆಳೆಸಿದರೆ ಚೆನ್ನಾಗಿದೆ ನೋಡೋದಕ್ಕೆ. ಹಾಗೆ ನಮಗೆ ಮಧ್ಯಕ್ಕೆ ನೋಡಿದ್ರೆ ಮಹಾದೊಂದು ದೊಡ್ಡದಾದಂಥ ಒಂದು ಪ್ಯಾಲೇಸ್ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಫ್ರೆಂಡ್ಸ್. ಇಷ್ಟು ಸುಂದರವಾಗೈತೆ ಅಂದ್ರೆ ಪ್ಯಾಲೇಸು ನಮ್ಮ ಎರಡು ಕಣ್ಣು ನಮಗೆ ಸಾಲಂಗಿಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗೈತಿ ಪ್ಯಾಲೇಸ್ ಮಾತ್ರ. ಹಾಗೆ ನಾವು ಒಳಗಡೆ ಎಂಟ್ರಿ ಕೊಟ್ಟರೆ ಏನಿರ್ಬಹುದಪ್ಪ ಈ ಪ್ಯಾಲೇಸಲ್ಲಿ ಅಂತ ಅಂದ್ಕೊಂಡು ನಾವು ಹೋದ್ವಿ. ಆದರೆ ಒಳಗೆ ಹೋದರೆ ನಮಗೆ ಎರಡು ಕಣ್ಣು ಸಾಲಲ್ಲ. ನಾವು ಬರೀ ನಮ್ಮ ರಾಜ ಮಹಾರಾಜರು ಹಾಗಿದ್ರು ಹೀಗಿದ್ರು ಅಂತ ಹೇಳಂದು ಕಲ್ಪನೆ ಮಾಡ್ಕೊತೀವಿ. ನಿಜ ಹೇಳ್ಬೇಕಂದ್ರೆ ಅದು ಕಲ್ಪನೆನೇ ಆಗಿ ಉಳಿದಿದೆ ಅನಿಸುತ್ತೆ. ಆದರೆ ನಾವು ಇಲ್ಲಿ ಒಳಗೆ ಹೋದಾಗ ಅವ್ರು ಏನೆಲ್ಲ ಸಾಮಗ್ರಿಗಳನ್ನು ಬಳಸ್ತಿದ್ರು ಅಂತ ಹೇಳಂದು ಒಂದೊಂದು ಹೆಜ್ಜೆಗೂ ಇಲ್ಲಿ ಇಟ್ಟಿದ್ದಾರೆ ಫ್ರೆಂಡ್ಸ್. ನಾವು ಒಳಗೆ ಹೋದ ತಕ್ಷಣ ನಮಗೆ ಎಲ್ಲ ಥರದ್ದು ಒಂದೊಂದು ಶಿವಾಜಿ ಮಹಾರಾಜರು ಬಳಸಿದಂಥ ಅವ್ರದ್ದು ಪೇಟ ಆಗಿರಲಿ, ಆಮೇಲೆ ರಾಜ ಮಹಾರಾಜರು ಬಳಸಿದಂಥ ಬಟ್ಟೆ, ಆಮೇಲೆ ಕಾಯಿನ್ಸು, ಆಮೇಲೆ ಅವ್ರ ಫೋಟೋಗಳೆಲ್ಲ ಅದಾವ ಮೇಲೆ. ಅವರು ಹುಲಿ, ಚಿರತೆ, ಸಿಂಹ, ಆನೆ, ಕುದುರೆ, ಕೋಣ ಎಲ್ಲನೂ ಬೇಟೆ ಆಡಿರುವಂಥ ಒಂದೊಂದು ಫೋಟೋಗಳನ್ನು ಹಾಕಿದ್ದಾರೆ. ಅದನ್ನು ನೋಡಿದ್ರೆ ಮೈ ಎಲ್ಲ ಜುಮ್ ಅಂತ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ ಆ ಫೋಟೋಸು. ನಮಗೆ ಎದುರಿಗೆ ಮೇಲೆ ಚಿಕ್ಕ ಚಿಕ್ಕ ಫೋಟೋ ಹಾಕಿದ್ದಾರೆ, ಕೆಳಗೂ ಅದ್ರ ಬಗ್ಗೆ ನಮಗೆ ಕೆಳಗೆಲ್ಲ ಬರೆದು ಕೊಟ್ಟಿದ್ದಾರೆ. ಬರೆದು ಒಂದೊಂದು ಫೋಟೋ ಹಾಕಿದ್ದಾರೆ. ಅದನ್ನು ನೋಡಬೇಕು. ಎಲ್ಲ ಮಕ್ಕಳನ್ನ ಕರ್ಕೊಂಡು ಬಂದು ತೋರಿಸಿ ಫ್ರೆಂಡ್ಸ್. ಹಾಗೆ ನಾವು ಒಳಗೆ ಹೋದಾಗೆ ಅವರು ಬಳಸಿದಂಥ ಬಟ್ಟೆಗಳಾಯಿತು, ಆಮೇಲೆ ಆಯುಧಗಳು. ಆ ಆಯುಧಗಳಂತ ನೋಡಿದ್ರೆ ಮೈ ಜುಮ್ ಒಂಥರ ಭಯ ಅನಿಸುತ್ತೆ. ಎಂಥ ಒಂದು ಚಿಕ್ಕ ಒಂದು ಆಯುಧದಿಂದ ಹಿಡಿದು ಎಷ್ಟೆಷ್ಟು ಉದ್ದುದ್ದ ದೊಡ್ಡ ದೊಡ್ಡ ಬಾಚಿ ಚೂರಿ ಒಂದಲ್ಲ. ಅದನ್ನು ನೋಡಿದವ್ರಿಗೆ ಗೊತ್ತಲ್ಲಿ ಅದನ್ನೆಲ್ಲ ಕಣ್ ತುಂಬ್ಕೋಬೇಕಂದ್ರೆ ನಾವು ಇಲ್ಲಿ ಪ್ಯಾಲೇಸಿಗೆ ಬಂದು ನೋಡಿದಾಗಲೇ ಗೊತ್ತಾಗೋದು. ಹಾಗೆ ಒಂದೊಂದು ಅವು ಬೇಟೆಯಾಡಿದಂಥ ಪ್ರಾಣಿ ಪಕ್ಷಿ ಮತ್ತು ಅವನ್ನೆಲ್ಲನೂ ಹುಲಿ, ಚಿರತೆ, ಆನೆ, ಕುದುರೆ, ಕೋಣ ಆಮೇಲೆ ಅವನ್ನೆಲ್ಲ ಇಲ್ಲಿ ಹಾಕಿದಾರಲ್ಲ, ಅವೆಲ್ಲ ಎದ್ದು ಬರ್ತಾವನಪ್ಪ ನಮ್ಮ ಹತ್ರ ಅನ್ಬೇಕು. ಆ ರೀತಿ ಅವುಗಳನ್ನು ಸಂರಕ್ಷಣೆ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಹಾಗೆ ಮತ್ತು ದರ್ಬಾರು, ಮಹಾರಾಜರು ಕೂತ್ಕೊಂಡು ದರ್ಬಾರ್ ನಡೆಸಿರುವಂಥ ಆ ಕಡೆ ಈ ಕಡೆ ಆಸನಗಳದಾವು. ಆಮೇಲೆ ಅಲ್ಲಿ ಒಂದು ಆ ಚೇರು, ಆಮೇಲೆ ಆ ಪಾದ ಇಟ್ಕೊಂಡು ಅವ್ರು ಕಾಲು ಇಟ್ಕೊಂಡು ಅದ್ರ ಮೇಲೆ ಮುಂದೆ ಒಂದು ಸಣ್ಣದೊಂದು ಮಣಿ ಅಂತ ಅಂತೀವಿ ನಾವು, ಅದ್ರ ಮೇಲೆ ಅವ್ರು ಕಾಲು ಇಟ್ಕೊಂಡು ಕುಂದಿರ್ತಾರಲ್ಲ, ಅದೆಲ್ಲನೂ ಅದು ಅಷ್ಟೇ ಶಿಸ್ತುಬದ್ಧವಾಗಿ ಅಲ್ಲಿ ಹೊಂದಿಸಿಟ್ಟಿದ್ದಾರೆ. ಅವನು ನೋಡ್ಬೇಕು. ಆಮೇಲೆ ಅವರು ಕೂತ್ಕೊಂಡಿರೋಂಥ ಸೋಫಾ, ಚೇರ್ಗಳು, ಸಣ್ಣ ಮಕ್ಕಳು ಕುಂದ್ರಂಥ ಚೇರ್ಗಳು ಬೇರೆ ಅದಾವು, ದೊಡ್ಡವ್ರು ಕೂತ್ಕೊಳ್ಳೋಂಥ ಚೇರ್ಗಳು ಬೇರೆ ಅದಾವು. ಆಮೇಲೆ ಬೆಳ್ಳಿ ಅವರು ಆನೆ ಮೇಲೆ ಯುದ್ಧಕ್ಕೆ ಹೋಗುವಾಗ ಬಳಸ್ತಂಥ ಆನೆ ಮೇಲೆ ಕೂತ್ಕೊಳ್ಳೋಂಥ ಆಸನಗಳು ಎಲ್ಲವೂ ಫ್ರೆಂಡ್ಸ್. ಅಲ್ಲಿ ಹೋಗ್ಬಿಟ್ರೆ ನೀವು ಇಂಥದ್ದು ಇಲ್ಲ ಅನ್ನಂಗಿಲ್ಲ. ಅಲ್ಲಿ ಹೋದರೆ ನೀವು ನಿಜ ಹೇಳ್ಬೇಕಂದ್ರೆ ಎರಡು ಕಣ್ಣು ಸಾಲದು ಫ್ರೆಂಡ್ಸ್ ಅವನ್ನೆಲ್ಲ ನೋಡೋಕ್ಕೆ. ಆಮೇಲೆ ನಾವು ಅಲ್ಲೇ ನಿಂತ್ಕೊಂಡು ಕಲ್ಪನೆ ಮಾಡ್ಕೊತಿದ್ವಿ, ರಾಜ ಮಹಾರಾಜರು ಹೇಗೆಲ್ಲ ಇರ್ತಿದ್ರು, ಹೇಗೆಲ್ಲ ಯುದ್ಧ ಮಾಡ್ತಿದ್ರು. ಹಾಗೆ ಅವರು ದರ್ಬಾರ್ ನಡೆಸೋವಾಗ ಆ ಕಡೆ ಈ ಕಡೆ ಜನ ಕೂತ್ಕೊಂಡಿರ್ತಾರೆ, ಈಗ ಹಿಂಗೆ ದರ್ಬಾರ್ ನಡೆದ್ರೆ ಹೇಗಿರುತ್ತೆ ಅಂತ ಹೇಳೋದು ಒಂದೊಂದು ಸಣ್ಣ ಸಣ್ಣ ಕಲ್ಪನೆ ಮಾಡ್ಕೊತಿದ್ವಿ ನಾವು ಅಲ್ಲಿ ನಿಂತ್ಕೊಂಡು. ಭಾಳ ಖುಷಿ ಆಗುತ್ತೆ ಫ್ರೆಂಡ್ಸ್ ಅಲ್ಲಿ ಒಳಗೆ ಹೋಗ್ಬಿಟ್ರೆ ನಮಗೆ. ಅವನ್ನೆಲ್ಲ ನಮ್ಮ ಮಕ್ಕಳಿಗೆ ನಾವೆಲ್ಲ ರಾಜ ಮಹಾರಾಜರು ಹೇಗೆ ಬದುಕ್ತಿದ್ರು, ಬಾಳ್ತಿದ್ರು, ಹಾಗೆ ಯುದ್ಧ ಹೇಗೆ ಮಾಡಿದ್ರು, ಅವ್ರು ಏನೇನು ತೊಗೊಂಡು ಯುದ್ಧ ಮಾಡಿದರು, ಯಾವ್ಯಾವ ರೀತಿ ಆಯುಧಗಳನ್ನು ಬಳಸ್ತಿದ್ರು, ಅವ್ರ ಬಟ್ಟೆಗಳಂತ ಅವನ್ನೆಲ್ಲ ನಮ್ಮ ಮಕ್ಕಳಿಗೆ ನಾವು ತೋರಿಸ್ಬೇಕು. ಅವತ್ತು ನಾವು ಹೋದಾಗ್ಲೂ ಒಂದಿಷ್ಟು ಟೀಚರ್ಸು ಸ್ಕೂಲ್ ರಜೆ ಇರೋದ್ರಿಂದ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದರು ತೋರಿಸೋದಕ್ಕೆ. ಏನೋ ಒಂಥರ ಖುಷಿ ಆಗುತ್ತೆ. ನೀವು ಬರ್ರಿ, ಇದನ್ನೆಲ್ಲ ನೋಡ್ರಿ, ಮಕ್ಕಳಿಗೆ ತೋರಿಸ್ರಿ ಅಂತ ಹೇಳೋದು ನನ್ನದೊಂದು ಆಸೆ. ನಾವು ನಿಜ ಹೇಳ್ಬೇಕಂದ್ರೆ ಇಲ್ಲಿಗೆ ಬರ್ತೀವಿ ಅಂತ ನಾವು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಹಾಗೆ ಕೊಲ್ಲಾಪುರಕ್ಕೂ ಬಂದ್ವಿ. ಹಾಗೆ ನಮ್ಮ ಛತ್ರಪತಿ ಶಿವಾಜಿಯವರ ಪ್ಯಾಲೇಸನ್ನು ನೋಡಿದ್ವಿ. ಭಾಳ ಖುಷಿಯಾಗೈತೆ ಫ್ರೆಂಡ್ಸ್. ಇದನ್ನೆಲ್ಲ ನೋಡ್ರಿ, ಎಲ್ಲ ಹಚ್ಚ ಹಸಿರಾಗಿ ಹೊರಗೆಲ್ಲ ಕಾಣಿಸ್ತೈತಿ. ಆಮೇಲೆ ಇಲ್ಲಿ ಎದುರಿಗೆ ನಾವು ಫಸ್ಟಿಗೆ ನಾವು ಹೋದ್ವಲ್ಲ, ಅದು ಎಂಟ್ರೆನ್ಸ್ ಅಂತ ನಮಗೆ ಅನಿಸ್ಲಿಲ್ಲ.
ಈ ಕಡೆ ಇನ್ನೊಂದು ನಾನು ಮಧ್ಯಕ್ಕೆ ತೋರಿಸಿದ್ನಲ್ಲ ಅದು ಎಂಟ್ರೆನ್ಸ್ ಅಂತ ನನಗನ್ಸುತ್ತೆ. ಅಲ್ಲೊಂದು ಕಾರು ನಿಂತ್ಕೊಂಡಿತ್ತು ನೋಡ್ರಲ್ಲಿ, ಅದು ಎಂಟ್ರೆನ್ಸ್ ಇರಬಹುದು ಅಂತ ನನ್ನ ಅನಿಸಿಕೆ. ಆಮೇಲೆ ಒಳಗೆ ಮಾತ್ರ ಯಾವುದೇ ಕಾರಣಕ್ಕೂ ವಿಡಿಯೋ ಫೋಟೋ ಮಾತ್ರ ಮಾಡೋ ಹಾಗಿಲ್ಲ. ವಿಡಿಯೋ ಫೋಟೋ ಮಾಡಿದವರಿಗೆ ಅಲ್ಲಿ ಫೋನನ್ನು ಕಸ್ಕೊಂಡ್ಬಿಟ್ರು. ಅಲ್ಲಿ ಫೈನ್ ಕೊಟ್ಟು ಏನಾದರೂ ಬಹುಶಃ ಫೋನ್ ಇಸ್ಕೊಂಡ್ರೆ ಏನೋ ಗೊತ್ತಿಲ್ಲ. ಹಾಗಾಗಿ ನಾವು ಆ ಸಾಹಸ ಅಂತೂ ಮಾಡೋಕ್ಕೆ ಹೋಗಲಿಲ್ಲ. ಫೋನು ತೆಗಿಲಿಲ್ಲ, ವಿಡಿಯೋ ಅಂತೂ ಮಾಡ್ಕೊಂಡಿಲ್ಲ, ಫೋಟೋ ಗಿಟೋ ಏನೂ ತೆಗಿಲಿಲ್ಲ. ಹೊರಗೆ ಮಾತ್ರ ಫೋಟೋ ವಿಡಿಯೋ ಎಲ್ಲ ನಾವು ತಗೊಂಡಿದ್ದೀವಿ. ಹಾಗೆ ಇಲ್ಲಿ ಪನ್ಹಾಲ್ ಕಿಲ್ಲ ಅಂತ ಹೇಳಿದ್ರೆ ಬೇಕಾದಷ್ಟು ಒಂದು 4-5 ಇದಾವಂತೆ. ನಮ್ಗೆ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಒಂದು ಕಡೆ 2 ಸೈಡ್ ಹೋದ್ವಿ ನಾವು. ಒಂದು ಕಡೆ ವಿಡಿಯೋ ಮಾಡ್ಕೊಂಡಿಲ್ಲ, ಮತ್ತೊಂದು ಕಡೆ ಬಂದ್ವಿ. ಅಲ್ಲ ಅಷ್ಟೊತ್ತಿಗಾಗಲೇ ನಮಗೆ ಸುಸ್ತಾಗಿ ಹೋಗಿತ್ತು. ನಮಗೆ ಬರೀ ಇಷ್ಟಿಷ್ಟು ಅಡ್ಡಾಡೋಕ್ಕೆ ಇಷ್ಟು ಸುಸ್ತಾಗುತ್ತೆ. ಅವರೆಲ್ಲ ಹೇಗೆ ಅಡ್ಡಾಡ್ತಿದ್ರು ಅವಾಗ ಒಂದೊಂದು ಚಿಕ್ಕ ಕಲ್ಪನೆಯನ್ನು ಮಾಡ್ಕೊಳೋ ನಮ್ಮ ಕೈಲಿ ಸಾಧ್ಯ ಇಲ್ಲ ಫ್ರೆಂಡ್ಸ್. ನನಗೇನೋ ಇದನ್ನ ಹೇಳೋದಕ್ಕೆ ಭಾಳ ಒಂಥರ ಏನೋ ಭಾಳ ಖುಷಿ ಆಯಿತು. ಭಾಳ ಖುಷಿಯಿಂದ ನಾನು ಈ ವಿಡಿಯೋ ಮಾಡಿದ್ದೀನಿ. ಹಾಗೆ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಹತ್ರ ಒಂದು ರಿಕ್ವೆಸ್ಟು, ನಿಮ್ಮ ಮಕ್ಕಳನ್ನು ಕರ್ಕೊಂಡು ಒಂದು ಟ್ರಿಪ್ ಮಾಡೋದಾದರೆ ದಯವಿಟ್ಟು ಕೊಲ್ಲಾಪುರಕ್ಕೆ ಬರ್ರಿ, ತಾಯಿ ಮಹಾಲಕ್ಷ್ಮಿ ದರ್ಶನ ಮಾಡ್ಕೊರಿ. ಹಾಗೆ ನಮ್ಮ ಛತ್ರಪತಿ ಶಿವಾಜಿಯವರ ಪ್ಯಾಲೇಸನ್ನು ತೋರಿಸ್ಕೊಂಡು ಹೋಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.